ಹಾಯ್ ಗೈಸ್, ವೆಲ್ಕಮ್ ಟು ನಿಖಿತಾ ಸುವರ್ಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂತಂದರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ಮೊದಲಿಗೆ ಒಂದು ಬೌಲ್ಗೆ 5 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪನೂ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಆದರೆ ಸಾಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲು ಹಾಕೊಳ್ತಾ ಇದ್ದೀನಿ. ಅವಾಗಲೇ ಹಾಲು ಹಾಕ್ಬಿಟ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ, ಯಾಕಂತಂದರೆ ಜಾಸ್ತಿ ತಿಕ್ಕಾಗತ್ತೆ. ಹಾಗೆ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಯಾಕಂತಂದರೆ ತಳ ಹಿಡಿಬಾರ್ದು. ಸೊ ಆಮೇಲೆ ಗಂಟಾಗತ್ತೆ. ನಾನಿಲ್ಲಿ 1 ಕಪ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 5 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಐದು ನಿಮಿಷ ಆದ ನಂತರ ನಮ್ಮ ಕಸ್ಟರ್ಡ್ ಈ ಥರ ಸ್ಟ್ರಕ್ಚರಲ್ಲಿ ಬರುತ್ತೆ. ಸರಿಯಾಗಿ ಸ್ಟ್ರಕ್ಚರಲ್ಲಿ ಬಂದಿದೆಯಾ ಅಂತ ನೋಡೋಕ್ಕೆ ಯಾವ ಥರ ಚೆಕ್ ಮಾಡಬೇಕಂತ ತೋರಿಸ್ತೀನಿ. ಒಂದು ಸ್ಪೂನ್ ತಗೊಂಡು ಈ ಥರ ಚೆಕ್ ಮಾಡಿ. ಸ್ಪೂನ್ಗೆ ಈ ಥರ ಅಂಟಿದ್ರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಕಸ್ಟರ್ಡ್ನ 2 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ ನಂತರ ಈ ಥರ ತಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಬನಾನಾ ಮತ್ತು ಆ್ಯಪಲ್ನ ಯೂಸ್ ಮಾಡ್ತಾ ಇದ್ದೀನಿ. ಬನಾನಾ ಮತ್ತು ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇನ್ನೂ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು, ಲೈಕ್ ಕಿವಿ, ಪ್ರೊಮೋಗ್ರಾನೇಟ್ ಎಕ್ಸೆಟ್ರಾ. ಹಾಗೆ ನಾನಿಲ್ಲಿ ಒಣ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿನೂ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲ ಹಾಕ್ಕೊಳ್ಳಿ ಬೇಕಿದ್ರೆ. ದೆನ್ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಈ ಕಸ್ಟರ್ಡ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ಥರ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.